ಜಗತ್ತು ವಿಸ್ಮಯಗಳ ಆಗರ. ಭೂಮಿಯ ಆಳಕ್ಕಿಳಿದಷ್ಟು ಹೆಚ್ಚು ಹೆಚ್ಚು ನಿಗೂಢಗಳು ಕಾಣಸಿಗ್ತವೆ. ಕೆಲವು ತಮ್ಮ ಮರ್ಮ ಬಿಟ್ಕೊಟ್ರೆ ಮತ್ತೆ ಕೆಲವು ನಿಗೂಢಗಳು ಯಾವತ್ತೂ ಸತ್ಯವನ್ನ ಹೊರಹಾಕೋದಿಲ್ಲ. ಇದೇ ಇವತ್ತಿನ ವಿಸ್ಮಯ. ಸಿದ್ಧಗಂಗಾ ಮಠದಲ್ಲಿ ನಡೆದಾಡುವ ದೇವರು. ಅವರಿಗೀಗ ಬರೋಬ್ಬರಿ 110 ವರ್ಷ ವಯಸ್ಸು. ಆದರೆ ಈಗಲೂ ಅವರದ್ದು ಹರೆಯದ ಶಕ್ತಿ, ಹರೆಯದ ಹುಮ್ಮಸ್ಸು, ಅದೇ ಸೇವೆ. ಅವರ ಬದುಕೇ ಒಂದು ಬೆರಗು. ಅವರ ವಯಸ್ಸು, ಅವರು ಮಾಡ್ತಿರೋ ಕೆಲಸ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಆರೋಗ್ಯ ವೈದ್ಯಕೀಯ ಲೋಕದ ಒಂದು ಅಚ್ಚರಿ. ವೈದ್ಯರು ಸೇರಿದಂತೆ ಇಡೀ ಜನ ಸಮುದಾಯವನ್ನ ಮೂಕ ವಿಸ್ಮಿತಗೊಳಿಸಿದ ಅಸಾಧಾರಣ ಆಧ್ಯಾತ್ಮಿಕ ವ್ಯಕ್ತಿಯೊಬ್ಬರ ವಿಸ್ಮಯಕಾರಿ ಬದುಕಿನ ಬಗ್ಗೆ ತಿಳಿಯೋಣ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ. ಪರಮ ಪವಿತ್ರಂ ಮಹಾಕ್ಷೇತ್ರಂ ಜ್ಞಾನ ಜ್ಯೋತಿ ಶ್ರೀ ಸಿದ್ಧಗಂಗಾ. ಶಿವಕುಮಾರ ಸ್ವಾಮೀಜಿ ಕಲಿಗಾಲದಲ್ಲೂ ದೇವರಿದ್ದಾನೆ ಅಂದ್ರೆ ಅದು ಇವರೇ. ಸಿದ್ಧಗಂಗಾ ಮಠದಲ್ಲಿ ನಡೆದಾಡುವ ದೇವರು. ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ. ಹಾಗಾಗಿನೇ ಜನ ಇವರನ್ನ ನಡೆದಾಡುವ ದೇವರು ಅಂತ ಕರೆಯೋದು. ಸಿದ್ಧಗಂಗಾ ಮಠದಲ್ಲಿ ನಡೆದಾಡುವ ದೇವರು. ಈ ಮಹಾನ್ ಆಧ್ಯಾತ್ಮಿಕ ವ್ಯಕ್ತಿಯ ವಯಸ್ಸೆಷ್ಟು ಗೊತ್ತಾ? ಬರೋಬ್ಬರಿ 110 ವರ್ಷ. ಮಾಗಡಿ ತಾಲೂಕಿನ ವೀರಾಪುರದಲ್ಲಿ 1907ರಲ್ಲಿ ಜನಿಸಿದವರು ಸ್ವಾಮೀಜಿ. ಶತಮಾನಕ್ಕೂ ಮೀರಿ ಈ ನಾಡಿನ ಜಗತ್ತಿನ ಆಗು ಹೋಗುಗಳನ್ನ ಕಣ್ಣಾರಿ ಕಂಡವರು. ಇವರು ವೀರಾಪುರ, ನಾಗವಲ್ಲಿ ಮುಂತಾದೆಡೆ ಓದಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು. ನಂತರ ಲೌಕಿಕ ಬದುಕಿನ ಕಡೆ ಗಮನ ಹರಿಸದೆ ಉದ್ದಾನ ಶಿವಯೋಗಿಗಳ ಉತ್ತರಾಧಿಕಾರಿಯಾಗಿ ಸಿದ್ಧಗಂಗಾ ಪೀಠಾಧೀಶರಾದರು. ಜನರ ಸೇವೆಯೇ ಜನಾರ್ದನನ ಸೇವೆ ಅನ್ನೋ ಮಾತಿನಂತೆ ಬಡವರ ಸೇವೆಗೆ ತಮ್ಮನ್ನ ಸಮರ್ಪಿಸಿಕೊಂಡ್ರು. ಶಿವಕುಮಾರ ಸ್ವಾಮೀಜಿ ಬದುಕೆ ಒಂದು ಪವಾಡದಂತೆ ಕಾಣುತ್ತೆ. ನಮ್ಮಲ್ಲಿ 50 ವರ್ಷ ದಾಟಿದವರು ತೀರಾ ಶಕ್ತಿಹೀನರಂತೆ ಭಾವಿಸ್ಕೊಳ್ತಾರೆ. ನಿವೃತ್ತಿ ಮನಸ್ಸಿಗೆ ಹೋಗ್ಬಿಡ್ತಾರೆ. ಇನ್ನು ತಮ್ಮ ಜೀವನ ಮುಗಿಯಿತು, ತಮ್ಮಿಂದ ಯಾವ ಮುಖ್ಯ ಕೆಲಸವೂ ಸಾಧ್ಯವಿಲ್ಲ, ಉಳಿಕೆ ಆಯಸಲು ಕೂಡ ಶ್ರೀಗಳ ದಿನಚರಿ ಪ್ರಾರಂಭವಾಗುವುದು ಮಧ್ಯರಾತ್ರಿ 2 ಗಂಟೆಯಿಂದಲೇ. ಪ್ರತಿದಿನವೂ ಶ್ರೀಗಳು ಬೆಳಗ್ಗೆ 2 ಗಂಟೆಯ ಸುಮಾರಿಗೆದ್ದು ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ 1 ತಾಸಿಗೂ ಹೆಚ್ಚು ಸಮಯ ಧ್ಯಾನದಲ್ಲಿ ತಲ್ಲೀನರಾಗ್ತಾರೆ. ನಂತರ ಇಷ್ಟಲಿಂಗ ಪೂಜೆ ನೆರವೇರಿಸ್ತಾರೆ. ಇದಾದ ನಂತರ ದೂರದ ಪ್ರದೇಶಗಳಿಂದ ಸ್ವಾಮಿಗಳ ದರ್ಶನಕ್ಕಾಗಿ ಬರುವ ಭಕ್ತರಿಗಾಗಿ ತ್ರಿಪುಂಡ್ರ ಭಸ್ಮವನ್ನು ಕೊಟ್ಟು ತಾವು ಧರಿಸಿ ಪೂಜೆ ಮುಗಿಸ್ತಾರೆ. ಮುಂಜಾನೆ 6:30 ಗಂಟೆಗೆ ಆಹಾರ ಸೇವಿಸ್ತಾರೆ. ಇವರ ಆಹಾರ ಕ್ರಮ ಬಹಳ ಕಟ್ಟುನಿಟ್ಟಾಗಿದ್ದು ಇದರ ಬಗ್ಗೆ 30 ವರ್ಷಗಳಿಂದ ಶ್ರೀಗಳ ಆರೋಗ್ಯದ ಹೊಣೆ ಹೊತ್ತಿರೋ ವೈದ್ಯರು ಹೀಗೆ ಹೇಳ್ತಾರೆ. ಪ್ರಸಾದ ಅಂದರೆ ಅವರು ಏನು ಜಾಸ್ತಿ ಏನು ತಗೊಳ್ಳಲ್ಲ. ಒಂದು ಸಣ್ಣದು 2 ಇಡ್ಲಿ
ಇಡ್ಲಿ ಅಂದ್ರೆ ಇಡ್ಲಿ ಜೊತೆಗೆ ಸಿಹಿ ಚಟ್ನಿ ಅಂತ ಮಾಡ್ತಾರೆ, ಖಾರ ಅಲ್ಲ, ಸಿಹಿ ಚಟ್ನಿ, ತೋವೆ ಅಂತ ಮಾಡ್ತಾರಲ್ಲ ಅದು ಅಷ್ಟೇ. ಜೊತೆಗೆ ಒಂದು ಬೇವಿನ ಕಷಾಯ ಕುಡಿತಾರೆ ಇವತ್ತು ಕೂಡ. ಆ ಬೇವಿನ ಕಷಾಯ ಅಂದರೆ ಏನಂದರೆ ಬೇವಿಂದು ಚಕ್ಕೆ ಇರುತ್ತಲ್ಲ, ಚಕ್ಕೆನ ಹಾಲಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಕೊಡ್ತಾರೆ, ಇವತ್ತು ಕೂಡ ಕುಡಿತಾರೆ. ಅದನ್ನು ನಾವು ಕುಡಿದ್ರೆ ಅರ್ಧ ಗಂಟೆ ತನಕ ಇಲ್ಲಿವರೆಗೆ ಕೈದೇ ಇರುತ್ತೆ. ಅದು ಕಷಾಯ ಕುಡಿತಾರೆ, ಒಂದೆರಡು ಪೀಸ್ ಹಣ್ಣು ತಿಂತಾರೆ. ಇದಿಷ್ಟೇ ಅಲ್ಲ, ಮಕ್ಕಳ ಸಾಮೂಹಿಕ ಪ್ರಾರ್ಥನೆಯಲ್ಲೂ ಸ್ವಾಮೀಜಿ ಪಾಲ್ಗೊಳ್ತಾರೆ. ಪ್ರಾರ್ಥನೆಯ ನಂತರ ಕಚೇರಿಗೆ ಧಾವಿಸಿ ಅಲ್ಲಿ ಪತ್ರಿಕೆಗಳನ್ನು ಓದ್ತಾರೆ. ನಂತರ ಮಠಕ್ಕೆ ಬಂದ ಭಕ್ತರಿಗೆ ದರ್ಶನ ನೀಡ್ತಾರೆ. ಗಣ್ಯರ ಭೇಟಿ, ಮಠದ ಆಡಳಿತ ಪರಿಶೀಲನೆ, ಹೀಗೆ ಹಲವಾರು ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಇಷ್ಟೆಲ್ಲ ಕೆಲಸ ಮಾಡುವುದಕ್ಕೆ ಸ್ವಾಮೀಜಿಯಲ್ಲಿರೋ ಆತ್ಮಸ್ಥೈರ್ಯವೇ ಕಾರಣ. ಅವರಲ್ಲಿ ಇನ್ನೊಂದೇನು ಅಂದರೆ ನಾನು ನೋಡೋದು 30 ವರ್ಷದಿಂದ ಅಂದರೆ ವಿಲ್ ಪವರ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಇಂಥದ್ದು ಮಾಡಬೇಕು ನಾಳೆ ಅಂತ ಅವ್ರ ಮನಸ್ಸಲ್ಲಿ ಮಾಡಿಕೊಂಡು ಮಲಗಿದ್ರೆ ನಾಳೆ ಬೆಳಿಗ್ಗೆ ಡೆಫಿನೆಟಾಗಿ ಅದು ಮಾಡ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸಲ ಪ್ರೆಸಿಡೆಂಟ್ ಬಂದಿದ್ದರು. ಆ ಪ್ರೆಸಿಡೆಂಟ್ ಬಂದಾಗ ಹಿಂದಿನ ದಿವಸ ಅವ್ರಿಗೆ ಥ್ರೋಟ್ ಕಂಜೆಷನ್ ಆಗಿಬಿಟ್ಟು ಯು ಆರ್ ನಾಟ್ ಏಬಲ್ ಟು ಟಾಕ್, ಮಾತಾಡೋಕ್ಕೆ ವಾಯ್ಸೇ ಬರ್ತಿರಲಿಲ್ಲ. ನನ್ನ ಹೇಳಿ ಕಳಿಸಿದ್ರೆ ನಾಳೆ ಬೆಳಿಗ್ಗೆ ಫಂಕ್ಷನ್ ಇದೆಯಪ್ಪ, ನಾನು ಭಾಷಣ ಮಾಡಬೇಕು. ನಾನೇನು ಮಾಡೋದು, ಸಮ್ ಆ್ಯಂಟಿ ಇನ್ಫ್ಲಮೇಟ್ರಿ ಒಂದು ಆ್ಯಂಟಿಬಯೋಟಿಕ್ ಕೊಟ್ಟು ಬಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದಾಗ ಆ್ಯಸ್ ಯೂಶುವಲ್ಲಾಗಿ ಅವ್ರ ವಾಯ್ಸು ಎಲ್ಲ ಆ್ಯಸ್ ಯೂಶುವಲ್ಲಾಗೇ ಇತ್ತು. ಅವ್ರ ವಿಲ್ ಪವರ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಇದು ಮಾಡಬೇಕು ಅಂದರೆ ಅದನ್ನು ಡೆಫಿನೆಟ್. ಶಿವಕುಮಾರ ಸ್ವಾಮೀಜಿಯನ್ನು ಜನ ಪವಾಡ ಪುರುಷ ಅಂತಿರೋದು ಯಾಕೆ? ಅವರು ಮಾಡಿರೋ ಪವಾಡ ಎಂಥದ್ದು ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.